ವೀಕ್ಷಕರೇ, ನಾವಿಂದು ಲಾಲ್ಬಾಗಿನ ಏನು ಪುಷ್ಪ ಗಡಿಯಾರ ತಮಗೆಲ್ಲ ತಿಳಿದಿರ್ಬೋದು. ಲಾಲ್ಬಾಗಿನ ಒಂದು ಹೆರಿಟೇಜ್ ಅಥವಾ ಲಾಲ್ಬಾಗಿನ ಒಂದು ಏನು ಬಹಳ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಲಾಲ್ಬಾಗ್ ಪುಷ್ಪ ಗಡಿಯಾರ, ಲಾಲ್ಬಾಗ್ ಕ್ಲಾಕ್ ಅಂತ ಏನು ಹೇಳ್ತೀವಿ, ಅದು ಕೂಡ ಇಟ್ ಗೋಸ್ ವಿತೌಟ್ ಸೇಯಿಂಗ್. ಸೊ ಇದು ರಾಜಾ ವೃತ್ತ, ಏನು ನಮ್ಮ ಲಾಲ್ಬಾಗಿನ ಪ್ರಮುಖ ದ್ವಾರವಾದಂಥ ಮೇಯ್ನ್ ಗೇಟಿನ ಅನತಿ ದೂರದಲ್ಲಿರ್ತಕ್ಕಂಥ ರಾಜ ವೃತ್ತಕ್ಕೆ ಹೊಂದಿಕೊಂಡಂತೆ ಇಲ್ಲಿ ಒಂದು ಪುಷ್ಪ ಗಡಿಯಾರ ಇದೆ. ಬಹುಕಾಲದ ಹಿಂದೆ ನಮ್ಮ ನಾಡಿನ ಹೆಮ್ಮೆಯ ಒಂದು ಪ್ರತಿಷ್ಠಿತ ಕಂಪನಿಯಾದಂಥ HMT ಸಂಸ್ಥೆ ಏನಿತ್ತು, ಆ HMT ವಾಚ್ಗಳು ಸರ್ವರ ಕೈನಲ್ಲೂ ಕೂಡ ರಾರಾಜಿಸ್ತಾ ಇತ್ತು. ಕಾಲಾನಂತರ ಇಂದು HMT ವಾಚ್ಗಳು ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಆದರೂ ಕೂಡ ಆ ಕಾಲಘಟ್ಟದಲ್ಲಿ HMT ಸಂಸ್ಥೆ ನೀಡಿದಂತಹ ಒಂದು ಅಪರಿಮಿತ ಒಂದು ಕೊಡುಗೆ ಏನಿದೆ, ಲಾಲ್ಬಾಗಿನ ಪುಷ್ಪ ಗಡಿಯಾರ ಇವತ್ತಿಗೂ ಕೂಡ ಅದು ಏನು ಸರ್ವಕಾಲಕ್ಕೂ ಕೂಡ ಅದು ಚಾಲನೆಯಲ್ಲಿದೆ. ಸೊ ಲಾಲ್ಬಾಗಿನಿಗೆ ವೀಕ್ಷಣೆಗೆ ಬರ್ತಕ್ಕಂಥ ಸರ್ವರು ಕೂಡ ಲಾಲ್ಬಾಗಿನ ಐತಿಹಾಸಿಕ ಪ್ರದೇಶಗಳಿಗೆ ವೀಕ್ಷಣೆ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ಪುಷ್ಪ ಗಡಿಯಾರ ಕೂಡ ಅದರ ಭಾಗ ಆಗಿರುತ್ತೆ. ಇಂದು ಫಲಪುಷ್ಪ ಪ್ರದರ್ಶನದ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಇವತ್ತು ಲಾಲ್ಬಾಗ್ಗೆ ಭೇಟಿ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ಪುಷ್ಪ ಗಡಿಯಾರದ ಸುತ್ತಲೂ ಕೂಡ ಲಕ್ಷಾಂತರ ಹೂವಿನ ಗಿಡಗಳನ್ನು ಬೆಳೆಸುವುದರ ಮೂಲಕ ಅದಕ್ಕೆ ಒಂದು ವಿಶೇಷವಾದಂಥ ಮೆರುಗನ್ನು ನೀಡಿದ್ದೇವೆ. ಸರ್ವರು ಕೂಡ ಈ ಒಂದು ಆಕರ್ಷಕವಾದಂಥ ಪ್ರದೇಶವನ್ನು ನೋಡಿ ಸೆಲ್ಫಿಯನ್ನು ಕ್ಲಿಕ್ಸ್ಕೊಳ್ತಕ್ಕಂಥದ್ದು, ಫೋಟೋಗಳನ್ನು ತೆಗೆದುಕೊಳ್ತಕ್ಕಂಥದ್ರ ಜೊತೆಗೆ ಈ ಲಾಲ್ಬಾಗಿನ ಆಹ್ಲಾದಕರ ವಾತಾವರಣದ ಸವಿಯನ್ನು ಸವಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ.